ಇವತ್ತಿನ ಒಂದು ಆಧುನಿಕ ಜೀವನ ಶೈಲಿ ಏನಿದೆ, ಈ ಒಂದು ನಮ್ಮ ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇಲ್ಲದೆ ಇರೋದಿರ್ಬೋದು, ಇಂತಹ ಒಂದು ಆಧುನಿಕ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಅನೇಕ ಕಾಯಿಲೆಗಳು ಇವತ್ತು ನಾವು ಜನಜೀವನದಲ್ಲಿ ನೋಡ್ತಾ ಇದ್ದೀವಿ. ಒಂದು ವಿಷಯ ನಿಮ್ಗೆ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದಲ್ಲಿ ಈಗ ಒಂದು MI ಅವರು ಆಸ್ಪತ್ರೆಯವರು ಅರಗ ಮತ್ತೆ ಮಂಗಳೂರು ಅವರು ಒಂದು ಕ್ಯಾನ್ಸರ್ ಮಾಹಿತಿ ಕೇಂದ್ರವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ಅನ್ನೋದು ಈಗ ಬಹಳಷ್ಟು ಕಡೆ ನಾವೀಗ ನೋಡ್ತಾ ಇದೀವಿ. ಸುಮಾರು ಜನ ಈಗ ಕ್ಯಾನ್ಸರ್ ಗೊತ್ತೇ ಆಗೋದಿಲ್ಲ, ಯಾವ್ಯಾವ್ದೋ ಒಂದು ನೋವು ಅನುಭವಿಸ್ತಾ ಇರ್ತಾರೆ, ಕೊನೆಗೆ ಕ್ಯಾನ್ಸರ್ ಅಂತ ಗೊತ್ತಾಗತ್ತೆ. ಹಾಗಾಗಿ ಇದ್ರದ್ದು ಏನು ಕಾರಣ ಏನು, ಮತ್ತೆ ಇದಕ್ಕೆ ಯಾವ ರೀತಿ ನಾವು ಫ್ರಮ್ ದ ಬಿಗಿನಿಂಗ್ ಅಲ್ಲಿ ನಾವು ಮೊದಲೇನೆ ಚಿಕಿತ್ಸೆಗಳನ್ನ ತಗೊಂಡ್ರೆ ಯಾವ ರೀತಿ ನಾವು ಅದನ್ನ ವಾಸಿ ಮಾಡ್ಕೊಂಡು ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅನ್ನುವಂತ ವಿಶೇಷ ಮಾಹಿತಿ ನೀಡೋದಕ್ಕೋಸ್ಕರ MIO ಮಂಗಳೂರು ಆಂಕಾಲಜಿ ಆಸ್ಪತ್ರೆಯವರು ಈ ಒಂದು ಶಿವಮೊಗ್ಗದಲ್ಲಿ ಕ್ಯಾನ್ಸರ್ ಮಾಹಿತಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ತೀರ್ಥಹಳ್ಳಿ ಇವರು ಈ ಒಂದು ಕ್ಯಾನ್ಸರ್ ಮಾಹಿತಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜನಗಳಿಗೆ ಕ್ಯಾನ್ಸರ್ ಯಾವ ರೀತಿ ಬರುತ್ತೆ, ಯಾತಕ್ಕೋಸ್ಕರ ಬರುತ್ತೆ, ಅದರ ಕಾರಣಗಳೇನು, ತಡೆಗಟ್ಟೋದು ಹೇಗೆ, ಆರಂಭಿಕ ಹಂತದಲ್ಲಿ ನಾವು ಔಷಧಿಯನ್ನು ತಗೊಂಡ್ರೆ ಯಾವ ರೀತಿ ಅದನ್ನು ವಾಸಿ ಮಾಡ್ಕೋಬಹುದು, ಇಂತಹ ಒಂದು ಮಾರಣಾಂತಿಕ ಕಾಯಿಲೆ ಏನಿದೆ ಕ್ಯಾನ್ಸರ್, ಅದರಿಂದ ನಾವು ಒಂದು ಮುಕ್ತರಾಗೋದಕ್ಕೆ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ಒಂದು ರೀತಿಯಲ್ಲಿ ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ಇವತ್ತು ಕ್ಯಾನ್ಸರ್ ಮಾಹಿತಿ ಕೇಂದ್ರ ಶಿವಮೊಗ್ಗದಲ್ಲಿ ಈ ಒಂದು ಪ್ರಾರಂಭ ಆಗ್ತಾ ಇದೆ. ಇದು ತುಂಬಾ ಒಂದು ಒಳ್ಳೆಯ ವಿಷಯ. ಹಾಗಾಗಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಸ್ನೇಹಿತರು ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.